ಹಲೋ ಗೈಸ್, ಸಾರಿ. ನಾನು ಇವತ್ತು ಟೆಕ್ನಿಕಲ್ ಎರರ್ಸಿಂದ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಅನಾಲಿಸಿಸ್ ವಿಡಿಯೋ. ಸೊ ಆ್ಯಕ್ಚುಲಿ ನಾನು ಲೈವ್ ಮಾರ್ಕೆಟಲ್ಲಿ ಇವತ್ತು ನಿಮಗೆ ಯಾವ ಥರ ಟ್ರೇಡ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಹೋಗ್ತೇನೆ. ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಡ್ಯೂ ಟು ಸಮ್ ಟೆಕ್ನಿಕಲ್ ರೀಸನ್ ಈ ವಿಡಿಯೋನ ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ. ಓಕೆ, ಡನ್. ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿಯೋದೇನೆಂದರೆ, ಆ್ಯಕ್ಚುಲಿ ನಿನ್ನೆ ನಾನು ಒಂದು 22 ನಾನು ವಿಡಿಯೋ ಮಾಡಿದ್ದೆ. 22 ಅನಾಲಿಸಿಸ್ ಹಾಕಿದ್ದೆ. 23 ಅನಾಲಿಸಿಸ್ ಹಾಕೋದನ್ನ ಸ್ವಲ್ಪ ಲೇಟ್ ಆಯಿತು, ದಯವಿಟ್ಟು ಕ್ಷಮಿಸಿ. ಓಕೆ, ದೆನ್ ನಾವು ಯೂಸ್ ಮಾಡಿದ್ದಂತಹ ಸಪ್ಲೈ ಮತ್ತು ಡಿಮಾಂಡ್ಗಳು ಈ ಥರ ಇದೆ. ಸೊ ಆ್ಯಕ್ಚುಲಿ ನಾನು ನಿನ್ನೆ ಇದು ಮಾಡಬೇಕಾಗಿದ್ದು ಆ್ಯಕ್ಚುಲಿ ನನ್ನ ಈ ವೇವ್ ಏನಿದೆ, ಈ ವೇವಲ್ಲಿ ನಾನು ಸಪ್ಲೈ ಆ್ಯಂಡ್ ಡಿಮಾಂಡ್ನ ಚೇಂಜ್ ಮಾಡಿರಲಿಲ್ಲ. ಸೊ ಲೆಟ್ ಮೀ ಚೇಂಜ್ ಫಸ್ಟ್ ನಾವು ಯಾವ ಥರ ಅನಾಲಿಸಿಸ್ ಮಾಡಬೇಕು ಅಂದರೆ, ಹೈಯರ್ ಟೈಮ್ ಫ್ರೇಮಲ್ಲಿ ನೋಡೋಣ. ಸೊ ಏನು ಹೇಳ್ತಾ ಇದೆ, ಮಾರ್ಕೆಟ್ ಅಪ್ ಟ್ರೆಂಡಲ್ಲೇ ಇದೆ, ಯಾವುದೇ ರೀತಿ ಡೌನ್ ಟ್ರೆಂಡ್ ಕಡೆ ಇನ್ನೂ ಬಂದಿಲ್ಲ. ನಾನು ಅವತ್ತು ಹೇಳ್ದಂಗೆ 2758 ಏನಿದೆ, ಈ ಲೆವೆಲ್ ಕ್ರಾಸ್ ಆಗೋವರೆಗೂ ಟ್ರೆಂಡ್ ರಿವರ್ಸಲ್ ಆಗಲ್ಲ, ಚೇಂಜ್ ಆಗಲ್ಲ. ಸೊ ಅದಕ್ಕೋಸ್ಕರ ಅದರೊಳಗೆ ಇದೆ. ಈಗ ಕಮ್ಮಿ ಟೈಮ್ ಫ್ರೇಮಿಗೆ ಬಂದು ನೋಡೋದಾದರೆ 15 ಮಿನಿಟ್ಸಲ್ಲಿ ನೋಡೋಣ. ಸೊ ಏನು ಅಂತ ಚೇಂಜಸ್ ಏನಿಲ್ಲ. ಆ್ಯಕ್ಚುಯಲ್ ಚೇಂಜಸ್ ಬಂದ್ಬಿಟ್ಟು ದಿಸ್ ಒನ್. ಎಸ್, ನಮ್ಮ ಈ ಸಪ್ಲೈ ಝೋನ್ ಬಂದ್ಬಿಟ್ಟು ಡಿಮಾಂಡ್ ಝೋನಾಗಿ ಕನ್ವರ್ಟ್ ಆಗಿದೆ. ಸ್ವಲ್ಪ ದೊಡ್ಡದಿದೆ ಝೋನು, ನೋ ಪ್ರಾಬ್ಲಮ್, ನೋ ನೀಡ್ ಟು ವರಿ. ನೀವು ಕಮ್ಮಿ ಟೈಮ್ ಫ್ರೇಮ್ಗೆ ಹೋದಾಗ ಟ್ರೇಡ್ನ ಈಸಿಯಾಗಿ ಮಾಡ್ಬೋದು. ಸೊ ದಿಸ್ ಇಸ್ ಒನ್ ನಮ್ಮ ಡಿಮಾಂಡ್ ಝೋನ್ ಆಗಿ ಚೇಂಜ್ ಆಯಿತು. ಇದು ನಮ್ಮ ಸಪ್ಲೈ ಝೋನ್, ಹೊಸ ಸಪ್ಲೈ ಝೋನ್ ಇಲ್ಲಿದೆ. ಸೊ ವಿ ಕ್ಯಾನ್ ಟ್ರೇಡ್ ಈಸಿಲಿ. ಮಾರ್ಕೆಟ್ ಈಸ್ ಇನ್ ದ ಸಪ್ಲೈ ಝೋನ್ ಇದ್ದರೆ ನಾವೇನು ಮಾಡಬೇಕು ಅಂತ ಗೊತ್ತು ನಿಮಗೆ. ದಯವಿಟ್ಟು ಸಪ್ಲೈ ಝೋನಲ್ಲಿ ಸೇಲ್ ಮಾಡಿ, ಡಿಮಾಂಡ್ ಝೋನಲ್ಲಿ ಬೈ ಮಾಡಿ, ಓಕೆನಾ. ಝೋನಲ್ಲಿ ನೀವು ಕಮ್ಮಿ ಟೈಮ್ ಫ್ರೇಮ್ಗೆ ಹೋಗಿ 3 ಮಿನಿಟ್ಸ್ ಮತ್ತು 5 ಮಿನಿಟ್ಸಲ್ಲಿ ಏನಾದ್ರು ಪ್ರೈಸ್ ಆಕ್ಷನ್ ಆಗ್ತಾ ಇದೆ ಅಂತ ಗೊತ್ತಾಯಿತು ಅಂದಮೇಲೆ ದಯವಿಟ್ಟು ಕನ್ಫರ್ಮೇಷನ್ ಆದಮೇಲೆ ನೀವು ಟ್ರೇಡ್ನ ತಗೊಳ್ಳಿ. ಸುಮ್ಮನೆ ಟ್ರೇಡ್ನ ತಗೊಳಕ್ಕೆ ಹೋಗ್ಬಿಡಿ, ಆಯಿತಾ. ಓಕೆ, ಅದೇ ರೀತಿ ಬ್ಯಾಂಕ್ ನಿಫ್ಟಿ ಏನಾಗಿದೆ, ನಿಫ್ಟಿ ಬ್ಯಾಂಕ್. ಎಸ್, ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿನೂ ಸಹ ಇಟ್ಸ್ ಈಗ ನಮ್ಮ ಈ ಡಿಮಾಂಡ್ ಝೋನ್ಗಳು ಸಪ್ಲೈ ಝೋನಾಗಿ ಕನ್ವರ್ಟ್ ಆಗಿದೆ. ಸೊ ನಾವೇನು ಜಾಸ್ತಿ ವರಿ ಮಾಡೋ ಅಂಥದ್ದು ಏನೂ ಇಲ್ಲ. ಆ್ಯಕ್ಚುಲಿ ಝೋನ್ ಟು ಝೋನೇ ವರ್ಕ್ ಆಗ್ತಾ ಇದೆ. ಸೊ ಇಲ್ಲೊಂದು ಸ್ಟಾಪ್ ಇದೆ, ಆಲ್ರೆಡಿ ಈ ಸ್ಟಾಪ್ ಸ್ವಲ್ಪ ಮೇಲ್ಗಡೆನೆ ವರ್ಕ್ ಆಗಿದೆ. ಸೊ 5 ಮಿನಿಟ್ಸಲ್ಲಿ ನಿಮ್ಗೆ ಏನೂ ಗೊತ್ತಾಗಲ್ಲ. ಶುಡ್ ಅನಾಲಿಸಿಸ್ ಮಾಡುವಾಗ ಯಾವತ್ತಿದ್ರು 15 ಮಿನಿಟ್ಸಲ್ಲಿ ಮಾತ್ರ ಮಾಡಿ, ಓಕೆನಾ. ಯಾ, ಇಟ್ ಈಸ್ ಕೂಲ್, ಏನು ಪ್ರಾಬ್ಲಮ್ ಏನಿಲ್ಲ. ಇಟ್ಸ್ ಗೋಯಿಂಗ್ ವೆರಿ ನೈಸ್. ಆ್ಯಕ್ಚುಲ್ ಥಿಂಗ್ ಅಂದರೆ ಇದು ನಮ್ಮ ಡಿಮಾಂಡ್ ಝೋನ್ ಕರೆಕ್ಟ್ ಆಗಿದೆ, ಸಪ್ಲೈ ಝೋನ್ ಓಕೆ. ಸೊ ಇಲ್ಲಿ ಒಂದು ಸಪ್ಲೈ ಝೋನ್, ಈ ಸಪ್ಲೈ ಝೋನ್ನ ಸ್ವಲ್ಪ ದೊಡ್ಡ ಸಪ್ಲೈ ಝೋನ್ ಆಗಿ ತಗೊಳ್ಳಿ, ಯಾಕಂದರೆ ಈ ಸಪ್ಲೈ ಝೋನಲ್ಲಿ ಇಲ್ಲಿಂದ ಒಂದ್ಸತಿ ರಿವರ್ಸಲ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದು ಬೇಡ, ಇದು ಸಿಂಪ್ಲಿ ಅನ್ಫೇರ್ ಹೈಸ್ ಇದೆ ಅಷ್ಟೇ. ಈ ಜಾಗದಿಂದ ರಿವರ್ಸಲ್ ಬರೋ ಚಾನ್ಸಸ್ ಜಾಸ್ತಿ ಇದೆ, ಯಾಕಂದರೆ ಇದು ಅನ್ಟೆಸ್ಟೆಡ್ ಝೋನ್. ಸೊ ಇಲ್ಲಿ ಬಂದು ರಿವರ್ಸಲ್ ಆಗ್ತಾ ಇದೆ ಅಂತ ಅಂದರೆ ಇಟ್ ಕ್ರಿಯೇಟಿಂಗ್ ಅ ಟ್ರೆಂಡ್. ನಿಮಗೆ ಯಾವ ಥರ ಟ್ರೆಂಡ್ ಕ್ರಿಯೇಟ್ ಮಾಡ್ತಾ ಇದೆ, ನೆಗೆಟಿವ್ ಟ್ರೆಂಡ್ ಇದೆ. ಬಟ್ ನಾನು ಹೇಳಿದ್ದೆ, ಇದು ಜಸ್ಟ್ ಪುಲ್ ಬ್ಯಾಕ್ ಅಷ್ಟೇ, ಈ ವೇವ್ದು ಪುಲ್ ಬ್ಯಾಕ್ ಅಷ್ಟೇ. ನೀವು ನೆಗೆಟಿವ್ ಸೈಡ್ ಹೋಗೋ ಅವಶ್ಯಕತೆ ಇಲ್ಲ ಅನ್ಕೊತೀನಿ, ಯಾಕಂದರೆ ಪ್ರೀಮಿಯಂ ನಿಮಗೆ ಜಾಸ್ತಿ ಆಗೋದು ಕಾಲ್ ಸೈಡ್ ಮಾತ್ರ. ಪುಟ್ ಸೈಡ್ ಪ್ರೀಮಿಯಂ ಅಷ್ಟು ಸ್ಪೀಡಾಗಿ ಮೇಲೆ ಹೋಗಲ್ಲ, ಯಾಕಂದರೆ ಲಾಂಗ್ ಟೈಮ್ ಫ್ರೇಮಲ್ಲಿ ಟ್ರೆಂಡು ಅಪ್ ಸೈಡ್ ಇದೆ ಆ್ಯಂಡ್ ಕನ್ಸಾಲ್ಟೇಷನ್ ಇದೆ, ಆಯಿತಾ. ಸೊ ನಿಮಗೆ ಪುಟ್ ಸೈಡಲ್ಲಿ ನಿಮ್ಗೆ ಅಷ್ಟು ದುಡ್ಡಾಗೋದು ಡೌಟು. ಇಫ್ ಯು ಕ್ಯಾನ್ ಟ್ರೇಡ್ ಅಂತ ಅಂದರೆ ಕಾಲ್ ಸೈಡ್ನ ಟ್ರೇಡ್ ಮಾಡಿ. ನೀವು ಫೆಬನಾಚಿ ಏನಾದ್ರು ಯೂಸ್ ಮಾಡ್ತೀರಾ ಅಥವಾ ಫೆಬನಾಚಿ ಇದ್ರಲ್ಲಿ ನೋಡ್ತೀರಾ ಅಂದರೆ ಈ ವೇವ್ದು ಕಂಪ್ಲೀಟ್ ಓಕೆ, ಈ ವೇವ್ನ ಕನ್ಸಿಡರ್ ಮಾಡ್ತಿದ್ದೀರಾ, ಏನಾದರೂ ಅಪ್ ಟ್ರೆಂಡ್ ಕಡೆ ನೋಡ್ತಿದ್ದೀರಾ ಅಂದರೆ ನಿಮಗೆ ಈ 50% ಝೋನಲ್ಲಿ 50 to 60.618 ಝೋನಲ್ಲೇ ಇದೆ ಮಾರ್ಕೆಟು. ಸೊ ಎನಿ ಟೈಮ್ ಯು ಕ್ಯಾನ್ ಸಿ ದ ರಿವರ್ಸಲ್ಸ್. ಓಕೆ, ನಾನು ನೆಕ್ಸ್ಟು ಅನಾಲಿಸಿಸ್ನ ಇವತ್ತು ಸಂಜೆನೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮಾರ್ಕೆಟ್ ಮುಗಿದ್ಮೇಲೆ. ಆ್ಯಂಡ್ ಟ್ರೇಡ್ ಮಾಡುವಾಗ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ. ರಿಸ್ಕ್ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಹ್ಯಾಪಿ ಟ್ರೇಡಿಂಗ್, ಟೇಕ್ ಕೇರ್.